Friends, welcome to online classes. So in the last class we discussed about the problems based on the structure of atoms, especially on the section of photoelectric effects as well as from the atomic spectra. Okay. From today we will discuss with a new topic. It is your very important topic, that is your Bohr atomic model or Bohr model of for hydrogen. Okay. So heading I will write here Bohr model of hydrogen. Bohr model of hydrogen. Very important topic. So what exactly the Bohr said about the atom? So he said his experimental whatever he came to know, that he expressed in the form of postulates. So there are around 6 to 7 postulates are there. They are very important, by which he able to explain a few more details regarding the atom. Okay, first he said that electron of a hydrogen atom can move around nucleus in a fixed circular path with a fixed radius and energy. That paths are called as orbits or stationary state or allowed energy state. These are also he called as energy levels, and we generally name them as a K shell, L shell, M shell, N shell, or N is equal to 1, N is equal to 2, N is equal to 3, N is equal to 4, like that. These are, we call it as a principal quantum numbers, or we can also say that orbits. Okay, ಇಷ್ಟೆಲ್ಲ ಅವನು ಒಂದೇ ಇದರಲ್ಲಿ ಹೇಳಿದ್ದಾನೆ. ಬಟ್ ನಿಮ್ಗೆ ಅರ್ಥ ಆಗಲ್ಲ ನನಗೆ ಗೊತ್ತು, ಅದಕ್ಕಾಗಿ ನಾನು 1 by 1 ಬರೆದು ಮತ್ತು ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಮೊದಲನೇದಾಗ ಅವ್ನು ಏನು ಹೇಳಿದಂದರೆ ಎಲೆಕ್ಟ್ರಾನ್ ಮೂವ್ ಅರೌಂಡ್ ದ ಹೈಡ್ರೋಜನ್ ಆಟಮ್. ಯಾಕೆ ಹೈಡ್ರೋಜನ್ ಬಗ್ಗೆ ಹೇಳ್ತಾ ಇದ್ದಾನೆ, ಅದಕ್ಕಾಗಿ ಎಲೆಕ್ಟ್ರಾನ್ಸ್ ಯಾವುದಾದ್ರು ಒಂದು ತಗೊಳ್ಳೋಣ. ಎಲೆಕ್ಟ್ರಾನ್ ಮೂವ್ around the hydrogen atom in a circular path with fixed radius and energy. This is the first postulate. Okay, these ಏನಂತ ಕರಿಬೇಕಪ್ಪ ಅಂದರೆ ರೇಡಿಯಸ್ಸಿಗೆ ಏನಂತ ಕರೆದಂದ್ರೆ ಅವನು ಎನರ್ಜಿ ಲೆವೆಲ್ಸ್ ಅಂತ ಕೂಡ ಕರೆದ, ಅಥವಾ ನಾವು ದೀಸ್ ಪಾತ್ ಅಂತ ಕರೀರಿ. ದೀಸ್ ಪಾತ್ಸ್ ಹೀ ಕಾಲ್ಡ್ ಆ್ಯಸ್, ನೀವು ಇದು ಎಕ್ಸಾಂಪಲ್ ಇದೇನು ಬರೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಇಷ್ಟು ಬರೆದ್ರೆ ಸಾಕು. ಓಕೆ, ಆ್ಯಸ್ ಏನಂತ ಕರೆದ, ಇದು ಈ ಪಾಯಿಂಟು ಬರೀರಿ ಆ್ಯಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಇವುಗಳಿಗೆ ಅವನೇನಂತ ಕರೆದ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಓಕೆ, ಹಿಂಗಂದ್ರೆ ಏನಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಡಿನೋಟೆಡ್ as n is equal to 1, 2, 3, 4, etc. or ನಾವು ಇದನ್ನು ಹೇಗೆ ಕರಿತೀವಿ, K, L, M, N. ಓಕೆನಾ, ಅರ್ಥ ಆಯ್ತಾ? ಸೊ ಈ ಪ್ರಿನ್ಸಿಪಲ್ ನಂಬರ್ಗಳಿಗೆ ಅವನು ಏನಂತ ಕರೆದ, ಆರ್ಬಿಟ್ಸ್ ಅಂತ ಕೂಡ ಕರೆದ. ಅರ್ಥ ಆಯ್ತಾ? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತಲೂ ಕೂಡ ಕರೆದ, ಇಲ್ಲಾಂದರೆ ಆರ್ಬಿಟ್ಸ್ ಅಂತ ಕೂಡ ಕರೆದ. ನಾನು ಬೇಕಾದ್ರೆ ಇಲ್ಲೇ ಬರಿತೀನಿ. ದೀಸ್ ಪಾತ್ಸ್ ಆರ್ ಆಲ್ಸೋ ಕಾಲ್ಡ್, ಒನ್ ಸೆಕೆಂಡ್ ಸ್ವಲ್ಪ ಹಾಕೋದು, now it is okay. ಕಾಣ್ತಾ ಇದೆ. ದೀಸ್ ಪಾತ್ಸ್ ಆರ್ ಆಲ್ಸೋ, ನಾವು ದೀಸ್ ಪಾತ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಏನಂತ ಹೇಳಬೇಕು ಅವನು,
orbits or stationary state or ಇನ್ನೊಂದು ಹೆಸರು ಏನು ಕರೆದ ಅಲೌಡ್ ಎನರ್ಜಿ ಸ್ಟೇಟ್ಸ್ ಅಂತ ಕರೆದ. ಓಕೆ, ದಿಸ್ ಈಸ್ ದಿ ಫಸ್ಟ್ ಪಾಯಿಂಟ್. ಅಂದರೆ ಏನಪ್ಪ ಅಂದರೆ ಐ ವಿಲ್ ಡ್ರಾ ಸಮ್ವೇರ್ ಅರೌಂಡ್ ಹಿಯರ್. ಸಪೋಸ್ ಇದು ನಿಮ್ಮದು ನ್ಯೂಕ್ಲಿಯಸ್ ಇದೆ ಅಂತ ತಿಳ್ಕೊಳ್ಳಿ. ಇದ್ರ ಸುತ್ತಮುತ್ತಲು ಎಲೆಕ್ಟ್ರಾನ್ಗಳು ಪಾತ್ಗಳಿರ್ತವೆ. ಏನಿರ್ತವೆ? ಪಾತ್ಗಳು ಇರ್ತವೆ. ಈ ಪಾತ್ಗಳನ್ನು ಏನಂತ ಕರೆದ? ಎನರ್ಜಿ ಲೆವೆಲ್ಸ್ ಅಂತ ಕರೆದ. ಇವುಗಳಿಗೆ n = 1, n = 2, n = 3, n = 4. ಇವು ನ್ಯೂಕ್ಲಿಯಸ್ಸಿಂದ ಒಂದು ಫಿಕ್ಸ್ಡ್ ಡಿಸ್ಟೆನ್ಸಲ್ಲಿವೆ ಮತ್ತು ಇದೇನೇ ಸರ್ಕ್ಯುಲರ್ ಪಾತ್. ಇದರ ಮೇಲ್ಗಡೆ ಏನು ಓಡಾಡುತ್ತೆ? ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಾ ಇರ್ತವೆ. ಓಕೆ, ಅರ್ಥ ಆಗ್ಲತ್ತದ ನಾನು ಹೇಳಿದ್ದು? ಸೊ ಇದ್ರ ಡಿಸ್ಟೆನ್ಸ್ ಏನಿದೆ? ಫಿಕ್ಸ್ಡ್ ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇವುಗಳಿಗೆ ನಾವೇನಂತ ಕರೆದ? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಕರೆದ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಕರೆದ. ಇಲ್ಲ ಅಂದರೆ ಇವುಗಳಿಗೆ ಇನ್ನೊಂದು ಹೆಸರು ಏನಂತ ಕರೆದ? ಆರ್ಬಿಟ್ಸ್ ಅಂತ ಕರೆದ. ಏನಂತ ಕರೆದ? ಆರ್ಬಿಟ್ಸ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇವೆಲ್ಲವೂ ಏನದು? ಆರ್ಬಿಟ್ ಎನ್ನುವ. ಅಥವಾ ಇದಕ್ಕೆ ಅವನಿಗೆ ಹೀಗೂ ಕರೆದ, ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್, ಎನ್ ಶೆಲ್ ಅಂತ ಕರೆದ. ಇವೆಲ್ಲ ಶೆಲ್. ಆರ್ಬಿಟ್ ಅಂದರೂ ಒಂದೇ, ಶೆಲ್ ಅಂದರೂ ಕೂಡ ಒಂದೇ. ಇದು ನೀವು ಅರ್ಥ ಮಾಡ್ಕೋಬೇಕಾಗಿರೋದೆ. ದಿಸ್ ಈಸ್ ಯುವರ್ ಫಸ್ಟ್ ಪಾಯಿಂಟ್. ಓಕೆ, ನಾವು ಸೆಕೆಂಡ್ ಪಾಯಿಂಟ್ ಏನು ನೋಡೋಣ. ಸೆಕೆಂಡ್ ಪಾಯಿಂಟ್ ಬಂದು ಏನಂದರೆ, ಎನರ್ಜಿ ಆಫ್ ಎ ಎಲೆಕ್ಟ್ರಾನ್ ಇನ್ ಎ ಆರ್ಬಿಟ್ ಡಸ್ ನಾಟ್ ಚೇಂಜ್ ವಿತ್ ಟೈಮ್. ಅಂದರೆ ಇದ್ರ ಒಳಗಡೆ ಇರುವಂಥ ಎಲೆಕ್ಟ್ರಾನ್ದು ಎನರ್ಜಿ ಏನಾಗಲ್ಲ? ಚೇಂಜ್ ಆಗಲ್ಲ. ಡಸ್ ನಾಟ್ ಚೇಂಜ್ ವಿತ್ ದ ಟೈಮ್. ವೆನ್ ಎಲೆಕ್ಟ್ರಾನ್ ಅಬ್ಸಾರ್ಬ್ ದ ಎನರ್ಜಿ ಇಟ್ ವಿಲ್ ಮೂವ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್. ವೆನ್ ಇಟ್ ಲೂಸಸ್ ಇಟ್ಸ್ ಎನರ್ಜಿ ಇಟ್ ವಿಲ್ ಮೂವ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಅಂದರೆ ಸಪೋಸ್ ಎರಡನೇ ಪಾಸ್ಟುಲೇಟ್ಸ್ ಪ್ರಕಾರ ಏನಪ್ಪ ಅಂದರೆ, ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇದಕ್ಕೆ ಯಾವುದೋ ಎನರ್ಜಿ ಸಿಕ್ತಂತ ತಿಳ್ಕೊಳ್ಳಿ. ಇದು ಇಲ್ಲಿಂದೆದ್ದು ಇಲ್ಲಿಗಾದರೂ ಹೋಗ್ಬೋದು, ಇಲ್ಲಿಗಾದರೂ ಹೋಗ್ಬೋದು, ಅಥವಾ ಇಲ್ಲಿಗಾದರೂ ಹೋಗ್ಬೋದು. ಎನರ್ಜಿ ಸಿಕ್ಕಾಗ ಅಬ್ಸಾರ್ಬ್ ಮಾಡ್ಕೊಂಡು ಮತ್ತೆ ಹೊಳ್ಳಿ ಬರಬೇಕಾದ್ರೆ ಏನು ಮಾಡುತ್ತೆ? ಇಲ್ಲಿಂದ ಇಲ್ಲಿಗಾದರೂ ಬರಬಹುದು, ಇಲ್ಲಿಗಾದರೂ ಬರ್ಬೋದು. ಅರ್ಥ ಆಗ್ಲತ್ತ ನಾನು ಹೇಳಿದ್ದು? ಇಲ್ಲಾದರೂ ಬರುತ್ತೆ, ಇಲ್ಲಿಗಾದರೂ ಬರುತ್ತೆ, ಅಥವಾ ಇಲ್ಲಿಂದ ಇಲ್ಲಿಗಾದರೂ ಬರುತ್ತೆ. ಸೊ ಹೋಗಬೇಕಾದ್ರೆ ಅಂದರೆ ಎನರ್ಜಿ ಆರ್ಬಿಟಲ್ಲಿ ಇದ್ದಾಗ ಎನರ್ಜಿ ಚೇಂಜ್ ಆಗಲ್ಲ. ಅದು ಎನರ್ಜಿ ಅಬ್ಸಾರ್ಬ್ ಮಾಡಿದ್ರೆ ಮಾತ್ರ ಆ ಆರ್ಬಿಟಲಿಂದ ಜಂಪ್ ಆಗ್ತದೆ. ಜಂಪಾಗಿ ಮೇಲ್ಗಡೆನೇ ಹೋಗುತ್ತೆ, ಎನರ್ಜಿ ಕಳ್ಕೊಂಡು ಮತ್ತೆ ಜಂಪಾಗಿ ಕೆಳಗಡೆನೇ ಬರಬಹುದು. ಅರ್ಥ ಆಯ್ತಾ? ಸೊ ಇದು ಒಂದು ಪಾಯಿಂಟ್ ನನಗೆ ಹೇಳಬೇಕಾಗಿದೆ. ಸೊ ದಟ್ ಐ ವಿಲ್ ರೈಟ್ ಹಿಯರ್. ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಆಫ್ ಪಾಸ್ಟುಲೇಟ್ಸ್, ದ ಎನರ್ಜಿ ಆಫ್ an electron does not change but does not change in the orbit. ಬಟ್ ಅದನ್ನು ಇಲ್ಲಿ ಆಲ್ರೆಡಿ ನಾವು ಬರ್ತಿದ್ದೆವು, ಫಿಕ್ಸ್ ಅದಂತ ಬರ್ತಿದ್ದೆವು. ಓಕೆ, ಅಂಡರ್ಸ್ಟುಡ್? ಅದಕ್ಕಾಗಿ ಈ ಪಾಯಿಂಟ್ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೂ ಕೂಡ ಬರುತ್ತೆ. ಏನಪ್ಪ ಅಂದರೆ, ವೆನ್ an electron absorbs energy it moves away from ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ಸಿಂದ ದೂರ ಹೋಗುತ್ತೆ. ಹಂಗಂದ್ರೇನು? ಟು ಹೈಯರ್ ಎನರ್ಜಿ ಲೆವೆಲ್. ಆ್ಯಂಡ್ ವೆನ್ ಇಟ್ ಲೂಸಸ್ energy it will
it will move towards the nucleus, that is towards lower energy level. ಒಂದು ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗಿ ಮತ್ತು ಲೋವರ್ ಎನರ್ಜಿ ಲೆವೆಲ್ಗೆ ಬರುತ್ತೆ ಅಂತ ನಾನು ಇಲ್ಲಿ ಹೇಳಿದೆ. ಇದು ಎರಡನೇ ಪಾಯಿಂಟ್ ಆಯಿತು. ಓಕೆ, ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ರೇಡಿಯಸ್ ಆಫ್ ದ ಆರ್ಬಿಟಲ್. ರೇಡಿಯಸ್ ಆಫ್ ದ ಆರ್ಬಿಟಲ್ ಅಂದರೆ ಯಾವುದು? ಈಗ ಇದ್ರ ಬಗ್ಗೆ ಹೇಳಿದ್ದೀನಿ. ಇದು ಏನಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೆ ಇದಕ್ಕೆ ರೇಡಿಯಸ್ ಅಂತ ಕರಿತೀವಿ. ಆರ್ ಇಲ್ಲಿಂದ ಇಲ್ಲಿವರೆಗೆ ಇದು ರೇಡಿಯಸ್ ಆಗುತ್ತೆ. ಆರ್ ಇಲ್ಲಿಂದ ಇಲ್ಲಿವರೆಗೆ ಇದು ಏನಪ್ಪ ಆಗುತ್ತೆ, ಇದ್ರದ್ದು ರೇಡಿಯಸ್ ಆಗುತ್ತೆ. ಅಂಡರ್ಸ್ಟುಡ್? ರೈಟ್. ಈ ರೇಡಿಯಸ್ ಬಗ್ಗೆ ಮಾತಾಡೋಣ. ರೇಡಿಯಸ್ ಆಫ್ ದ ಆರ್ಬಿಟಲ್ ಗಿವನ್ ಬೈ ದ ಇಕ್ವೇಷನ್. ಮೂರನೇ ಪಾಯಿಂಟ್. ರೇಡಿಯಸ್ ಆಫ್ ದ ಆರ್ಬಿಟಲ್ is given by the equation. ಏನಿದೆ equation? Rn is equal to a naught divided by n square. It is the equation. a naught value ಬಂದು 52.9 picometer. Picometer is nothing but 10 to the power ಎಷ್ಟು -12. ಓಕೆ, ಪಿಕೋಮೀಟರ್ ಅಂತ ಕರಿತೀವಿ. ಓಕೆ, ಸೊ ಇದಾದ ಕೂಡಲೇ ಈ ಎ ನಾಟಿಗೆ ಏನಂತ ಕರೀತಾರೆ ಅಂದರೆ ಬೋರ್ ರೇಡಿಯಸ್ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಬೋರ್ ರೇಡಿಯಸ್. ಓಕೆ, ಎ ನಾಟ್ ಈಸ್ ಕಾಲ್ಡ್ ಬೋರ್ಸ್ radius. Understood? So ಇದು stationary state. This will be the value for the stationary state. ಓಕೆನಾ? ಸೊ ಹಾಗಾಗಿ n ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ r ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ನಾನು ಡೈರೆಕ್ಟ್ ಇಲ್ಲಿ ಬರೀತೀನಿ. ಸಾರಿ, r value is directly proportional to n. n ವ್ಯಾಲ್ಯೂ ಅಂದರೆ ಹೇಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಚೇಂಜ್ ಆಗುತ್ತೆ, ಹಾಗಾಗಿ ಅದರದ್ದು ರೇಡಿಯಸ್ ಕೂಡ ಚೇಂಜ್ ಆಗ್ತದೆ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ಆರ್ಬಿಟಲ್. ಹಾಗಾದರೆ ಇದು ಒಳಗಡೆ ಎಲೆಕ್ಟ್ರಾನ್ ಏನಿದೆ, ಇಲ್ಲೊಂದು ಎಲೆಕ್ಟ್ರಾನ್ ಇದೆಯಲ್ಲ, ಇದರ ಎನರ್ಜಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇನೆ. ಹೌ ಡು ಯು ಫೈಂಡ್ ಔಟ್? ಇದಕ್ಕೊಂದು ಎಕ್ಸ್ಪ್ರೆಷನ್ ಬರುತ್ತೆ. ಏನು ಎಕ್ಸ್ಪ್ರೆಷನ್ ಅಂದರೆ ಎನ್ ಈಸ್ ಈಕ್ವಲ್ ಟು -RH ಡಿವೈಡೆಡ್ ಬೈ 1/n ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ಎನ್ ಈಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. RH ಅಂದರೆ ಎವರ್ ಕಾನ್ಸ್ಟೆಂಟ್ ಬರುತ್ತೆ. ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 2.18 ಅಂತ ಬರುತ್ತೆ. ಓಕೆನಾ? ಲೋಯೆಸ್ಟ್ ಇದ್ದರೆ E1 ಇರುತ್ತೆ, ಹೈಯೆಸ್ಟ್ ಇದ್ದರೆ ಅದಕ್ಕಿಂತ ಮೇಲಿದ್ದ ಎನರ್ಜಿ ನಾವು ಕಂಡುಹಿಡಿತೀವಿ. ಓಕೆ, ನಾವು ಇಲ್ಲಿ ಬರೀತೀವಿ. ಸೊ ಎನರ್ಜಿ ಆಫ್ ದ electron in the orbit ಅಥವಾ stationary state is given by the expression. ಏನು ಎಕ್ಸ್ಪ್ರೆಷನ್ ಅದು? ಎಕ್ಸ್ಪ್ರೆಷನ್ ಏನಿದೆ? En is equal to -RH into 1/n square. ಓಕೆನಾ? ವೇರ್ RH is equal to what? ರೆಬರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇಟ್ಸ್ ವ್ಯಾಲ್ಯೂ is equal to 2.18 into 10 to the power -18 ಜೂಲ್ಸಿಗೆ ಸಮನಾಗಿರುತ್ತೆ. RH is ರೆಬರ್ ಕಾನ್ಸ್ಟೆಂಟ್ 109,677 per centimeter ಇದೆ. ಇದನ್ನು ಅದೇ, ಇದನ್ನು ಬೇರೆ, ಇದನ್ನು ಅವನೇ ಕೊಟ್ಟಿರೋದ್ರಿಂದ ಇದನ್ನು ಕಾನ್ಸ್ಟೆಂಟ್ ಬೇರೆ, ಅದು ಬೇರೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆ, ರೆಬರ್ ಕಾನ್ಸ್ಟೆಂಟ್. ಇದಾದ ಕೂಡಲೇ ಲೋವೆಸ್ಟ್ ಎನರ್ಜಿ ಸ್ಟೇಟ್ ಅಂದರೆ ಎಷ್ಟಿರುತ್ತೆ? E1 ಇರುತ್ತೆ. ಹೈಯೆಸ್ಟ್ ಅಂದರೆ ನೆಕ್ಸ್ಟ್ ಇರುತ್ತೆ. ಅದನ್ನು ಕೂಡ ಹಾಗೆ ಈ ವ್ಯಾಲ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ವ್ಯಾಲ್ಯೂ. ಹಾಗಾಗಿ ಎನ್ ಎಲ್ ವ್ಯಾಲ್ಯೂ ಓಡಿಸ್ತಾ ಹೋಗ್ತದೆ, ಹಾಗಾಗಿ ಈ ವ್ಯಾಲ್ಯೂ ಕೂಡ
ಬಡಸ್ಕೊತ ಹೋಗ್ತದೆ, ಜಾಸ್ತಿ ಹಾಕ್ಕೊತಾ ಹೋಗ್ತದೆ. ಸೊ ಎಷ್ಟು ಓದ್ವಿ ಇಲ್ಲಿ 1. ಸೊ ಫಸ್ಟ್ ವಿ ಟಾಕ್ ಅಬೌಟ್ ದ ಸ್ಟೇಷನರಿ ಸ್ಟೇಟ್. ಸ್ಟೇಷನರಿ ಸ್ಟೇಟ್ ಒಳಗಡೆ ಎಲೆಕ್ಟ್ರಾನ್ಗಳು ಮೂವ್ಮೆಂಟ್ ಬಗ್ಗೆ ಓದ್ವಿ, ಅದರದ್ದು ರೇಡಿಯಸ್ ಎಷ್ಟಿದೆ ಅಂತ ಓದಿದ್ವಿ. ಆನಂತರ ಎಲೆಕ್ಟ್ರಾನ್ದು ಎನರ್ಜಿ ಎಷ್ಟು ಅಂತ ಓದಿದ್ವಿ, ಸರಿನಾ. ಈಗ ಅದಾದ ಕೂಡಲೇ ನಾವು ನೋಡೋಣ, ಈ ಎಲೆಕ್ಟ್ರಾನ್ಗಳು ಎನರ್ಜಿ ರೇಡಿಯೇಷನ್ ಹೊರ ಹಾಕ್ತವೆ. ಮೇಲಿಂದ ಕೆಳಗಡೆ ಹೋದರೆ, ಕೆಳಗಡೆಯಿಂದ ಮೇಲ್ಗಡೆ ಬಂದರೆ, ಸೊ ವೆನ್ ದೇ ಅಬ್ಸರ್ವ್ ದ ಎನರ್ಜಿ ದೇ ವೈಲ್ ಕಮಿಂಗ್ ಬ್ಯಾಕ್ ದೇ ಟ್ರಾನ್ಸ್ಮಿಟ್ ದ ಎನರ್ಜಿ, ಹೌದಾ. ಸೊ ಟ್ರಾನ್ಸ್ಮಿಟೆಡ್ ಎನರ್ಜಿ ಯಾವ ರೂಪದಲ್ಲಿ ಮಾಡ್ತದೆ, ಫ್ರೀಕ್ವೆನ್ಸಿ ರೂಪದಲ್ಲಿ ಮಾಡ್ತದೆ. ಸೊ ಅದು ಫ್ರೀಕ್ವೆನ್ಸಿ ಕಂಡುಹಿಡಿಬೇಕಲ್ಲ, ಅದರ ಬಗ್ಗೆಯೂ ಕೂಡ ಇನ್ನೊಂದು ಪಾಸ್ಟುಲೇಟ್ಸ್ ಕೊಟ್ಟ, ಕರೆಕ್ಟಾ. ಏನಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್, frequency of radiation of frequency of radiation of frequency of radiation of absorbed or emitted, absorbed or emitted between of a electron between ಇಲ್ಲಿ ಎಲೆಕ್ಟ್ರಾನ್ ಅನ್ನೋದಕ್ಕಿಂತ ನಾವು ಏನಾಗಬೇಕು, ಫೋಟಾನ್ ಅಂದರೂ ಕೂಡ ನಡೀತದೆ. ಓಕೆ, ಬಿಟ್ವೀನ್ ಟು ಸ್ಟೇಷನರಿ ಸ್ಟೇಟ್ ಈಸ್ ಗಿವನ್ ಬೈ, ಇದರಿಂದ ಕೊಟ್ಟರೆ ಡೆಲ್ಟಾ ಇ ಇಂದ ಸಿಗ್ತದೆ. ಓಕೆ, ಅದು ಹೇಗೆ ಕಂಡುಹಿಡಿತೀವಿ, ಡೆಲ್ಟಾ ಇ ಈಸ್ ಈಕ್ವಲ್ ಟು ಹೆಚ್ ನ್ಯೂ ಅಂತ ಮಾಡೀವಿ, ಕರೆಕ್ಟಾ. ಈಗ ನನಗೇನು ಕಂಡುಹಿಡಿದ, ನ್ಯೂ ಕಂಡುಹಿಡಿದ. ನ್ಯೂ ಈಸ್ ಈಕ್ವಲ್ ಟು ಡೆಲ್ಟಾ ಇ ಡಿವೈಡ್ ಬೈ ಹೆಚ್. ನ್ಯೂ ಅಂದ್ರೇನು, ಫ್ರೀಕ್ವೆನ್ಸಿ. ಡೆಲ್ಟಾ ಇ ಅಂದ್ರೇನು, E2 ಮೈನಸ್ E1 ಡಿವೈಡ್ ಬೈ ಹೆಚ್. ಸೊ ಈ ರೀತಿ ನ್ಯೂ ಈಸ್ ಈಕ್ವಲ್ ಟು E2 ಮೈನಸ್ E1 ಇಂಟು ಹೆಚ್ ಮಾಡಿದ್ರೆ what you are going to get, you are going to get frequency. ಓಕೆನಾ. ಇಲ್ಲಿ ಬರಿಬೋದು ನಾವು, ಏನಂತ ಬರಿಬೋದು, E2 ಆ್ಯಂಡ್ E1 ಆರ್ ಏನಂತ ಬರೀತೀರಿ, ಹೈಯರ್ ಆ್ಯಂಡ್ ಲೋವರ್ ಎನರ್ಜಿ ಲೆವೆಲ್, ಹೈಯರ್ ಆ್ಯಂಡ್ ಲೋವರ್ ಎನರ್ಜೀಸ್ ಲೆವೆಲ್, ಎನರ್ಜಿ ಅಂತ ಬರ, ಎನರ್ಜಿ ಲೆವೆಲ್. ಓಕೆ, ನೆಕ್ಸ್ಟ್ ಇಷ್ಟಾದ ಕೂಡ ಇನ್ನೊಂದು ಅವನು ಕೊಟ್ಟ. ಏನು ಕೊಟ್ಟಪ್ಪ ಅಂದರೆ ಆ್ಯಂಗ್ಯುಲರ್ ಮೂಮೆಂಟಮ್ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದ. ಅದಕ್ಕೆ ಅವನೇನು ಹೇಳಿದೆ, ದ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಈಸ್ ಇಂಟೆಗ್ರಲ್ multiple of h divided by 2 pi. ಈ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನನ್ನು ನಾವು ಇನ್ನೂ ಸಿಂಪಲ್ಲಾಗಿ ನೋಡ್ಬೇಕಂದ್ರೆ ಯಾವುದರಿಂದ ಕಂಡುಹಿಡ್ಬೋದು ಅಂದರೆ ಮಾಸ್ ಆಫ್ ದ ಎಲೆಕ್ಟ್ರಾನ್ ಗೊತ್ತಿರಬೇಕು, ಅದರ ವೆಲೋಸಿಟಿ, ಅದರದ್ದು ರೇಡಿಯಸ್ಸು, ಇವು ಮೂರು ಇದನ್ನು ನೋಡಿಕೊಂಡು ns ಡಿವೈಡ್ ಬೈ 2 pi ಇದರಲ್ಲಿ ಎಕ್ಸ್ಪ್ರೆಷನಲ್ಲಿ ಹಾಕಿದ್ರೆ ವಿ ಕ್ಯಾನ್ ಏಬಲ್ ಟು ಸಿ. ಓಕೆ, ಅದಕ್ಕಾಗಿ ನಾನು ಇದನ್ನು ಈ ರೀತಿ ಬರೀತೀನಿ, m ಈಸ್ ಈಕ್ವಲ್ ಟು ಮಾಸ್ ಆಫ್ ಎಲೆಕ್ಟ್ರಾನ್, v is nothing but velocity of electron, r is nothing but radius of, ಓಕೆನಾ. n ಏನದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಹೌದಾ. n is equal to ಆರ್ಬಿಟ್ n. ಓಕೆ, h is equal to Planck's constant. So next ಆಯ್ತಷ್ಟೇ. ಸೊ ದೀಸ್ ಆರ್ ದ ಥಿಂಗ್ಸ್. ಓಕೆ, ಇಷ್ಟೆಲ್ಲ ಆದಮೇಲೆ ನಾವೀಗ ಏನು ಮಾಡಬೇಕಾಗಿದೆ, ಇವೆಲ್ಲ ಬೋರ್ ಬಗ್ಗೆ ಕೊಟ್ಟರು ಮಾಹಿತಿ. ಬೋರಿನ ಏನು ಮಾಡ್ದಂದರೆ ಸಿಗ್ನಿಫಿಕೆನ್ಸ್ ಅಬೌಟ್ ದ ನೆಗೆಟಿವ್ ಆಫ್ ದ ಎಲೆಕ್ಟ್ರಾನ್ ಬಗ್ಗೆನೂ ಹೇಳ್ದ. ಹಿ ಆಲ್ಸೋ ಎಕ್ಸ್ಪ್ಲೈನ್ ಅಬೌಟ್ ದ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಬಗ್ಗೆನೂ ಸ್ವಲ್ಪ ಸ್ಟಡಿ ಮಾಡೋನು. ಏನು ಹೇಳ್ದಂದರೆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಎಷ್ಟು ಇರಬಹುದು, ಪರ್ಟಿಕ್ಯುಲರ್ ವೇವ್ ನಂಬರ್ ಎಷ್ಟಿರ್ಬೋದು ಅಂತ ಕೂಡ ಕಂಡುಹಿಡಿದು ತೋರಿಸ್ದ. ಅಂದರೆ ಮತ್ತು ಎನರ್ಜಿ ಎಷ್ಟಿದೆ ಅಂತ ಕೂಡ ಕಂಡುಹಿಡಿದು ತೋರಿಸ್ದ. ಅಂದರೆ ಎರಡು ಟ್ರಾನ್ಸಿಷನ್ಗಳು
ಎರಡು ಟ್ರಾನ್ಸಿಷನ್ಗಳನ್ನು ಸ್ಟಡಿ ಮಾಡಿ ಅವನು ಕಂಡುಹಿಡಿದು ತೋರಿಸೋದು, ಅದನ್ನು ಕೂಡ ನಾವು ನೋಡೋಣ. ಸೊ ಅದನ್ನೇ ಬೋರ್ ಮಾಡೆಲ್ದು ಆಟಮನ್ನು ರೆಫರೆನ್ಸ್ ಮಾಡಿಕೊಂಡೆ ಅವನು ಹೇಳ್ತಾನೆ. ಹೇಗೆ ಹೇಳ್ತಾನೆ ಅದನ್ನು ನೋಡೋಣ. ನೋಡಿ, ಮೊದಲನೇದಾಗಿ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಯಾಕಿದೆ, ಸಿಗ್ನಿಫಿಕೆನ್ಸ್ ಆಫ್ ನೆಗೆಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಅಂತ ನೋಡೋಣ. ಸಿಗ್ನಿಫಿಕೆನ್ಸ್ ಆಫ್ ನೆಗೆಟಿವ್ ಎನರ್ಜಿ ಆಫ್ ಎಲೆಕ್ಟ್ರಾನ್. ಈ ರೀತಿ ಹೀಗಂದ್ರೆ ಏನಾದ್ರು ನೋಡೋಣ. ನೋಡಿರಿ, ಮೊದಲು ಏನಾಗುತ್ತಂದ್ರೆ, ಸಪೋಸ್ ಈಗ ಒಂದು ನ್ಯೂಕ್ಲಿಯಸ್ ಇದೆ ಅಂತ ತಿಳ್ಕೊಳ್ಳಿ. ಈ ನ್ಯೂಕ್ಲಿಯಸ್ ಒಳಗಡೆ ಎಲೆಕ್ಟ್ರಾನ್ ಇಲ್ಲಿದೆ ಅಂತ, ಇದು ಅಟಮ್ ಇದೆ, ಅಟಮ್ ಒಳಗಡೆ ನ್ಯೂಕ್ಲಿಯಸ್ ಇದೆ. ಈ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯೆ ಅಂದರೆ ಎಲೆಕ್ಟ್ರಾನ್ ಮೇಲೆ ಈ ನ್ಯೂಕ್ಲಿಯಸ್ ಹಿಡಿತಾ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ವಿಚ್ ಈಸ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ವಿಚ್ ಈಸ್ ದಿ ಅಂಡರ್ ಇನ್ಫ್ಲುಯೆನ್ಸ್ ಆಫ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸಪೋಸ್ ಇದೆಲ್ಲೋ ದೂರ ಇತ್ತು, ಇಫ್ ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ದಿಸ್ ನ್ಯೂಕ್ಲಿಯಸ್, ಅಂದರೆ ಇದು ಫ್ರೀ ಫ್ರಮ್ ನ್ಯೂಕ್ಲಿಯಸ್. ಫ್ರೀ ಫ್ರಮ್ ನ್ಯೂಕ್ಲಿಯಸ್ ಇದ್ದಾಗ ಇದರದ್ದು ಎನರ್ಜಿ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಅದೇ ರೀತಿ ಇದರ ಎನ್ ಏನಂತ ಕನ್ಸಿಡರ್ ಮಾಡ್ತೀವಿ, ಇನ್ಫಿನಿಟಿ ಕನ್ಸಿಡರ್ ಮಾಡಿ. ಅಂಡರ್ಸ್ಟುಡ್? ಸಪೋಸ್ ಇದು ಏನಿದೆ ಇದರ ಹತ್ತಿರ ಇದೆ, ಇಟ್ ಈಸ್ ಅಂಡರ್ ದ ಇನ್ಫ್ಲುಯೆನ್ಸ್. ಹೀಗಾಗಿ ಅಂಡರ್ ದ ಇನ್ಫ್ಲುಯೆನ್ಸ್ ಇರೋದರಿಂದ ಇದೊಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ ಅದಕ್ಕಾಗಿ ಇದರ ಎನ್ ವ್ಯಾಲ್ಯೂ ನಮಗೆ ಗೊತ್ತು, ನೋನ್ ವ್ಯಾಲ್ಯೂ ಇರುತ್ತೆ. ಹೌದಾ? ನೋನ್ ವ್ಯಾಲ್ಯೂ ಇದ್ದಾಗ ಎಲೆಕ್ಟ್ರಾನ್ ಈಸ್ ಅಟ್ರಾಕ್ಟೆಡ್ ಬೈ ದ ನ್ಯೂಕ್ಲಿಯಸ್. ಹೌದಾ? ಆ್ಯಂಡ್ ದ ಎನರ್ಜಿ ಎಮಿಟೆಡ್, ಅದರದ್ದೇನು ಎನರ್ಜಿ ಎಮಿಟ್ ಮಾಡ್ತಾ ಇದೆ, ಆ್ಯಂಡ್ ಇಟ್ಸ್ ಎನರ್ಜಿ ಈಸ್ ಲೋವರ್ಡ್. ಯಾಕೆ? ಬಿಕಾಸ್ ಆಫ್ ದ ಇನ್ಫ್ಲುಯೆನ್ಸ್ ಆಫ್ ನ್ಯೂಕ್ಲಿಯಸ್. ಬಿಕಾಸ್ ಆಫ್ ದಿಸ್ ರೀಸನ್ ದ ಪ್ರೆಸೆನ್ಸ್ ಆಫ್ ನೆಗೆಟಿವ್ ಚಾರ್ಜ್, ದ ಪ್ರೆಸೆನ್ಸ್ ಆಫ್ ನೆಗೆಟಿವ್ ಸೈನ್ ಇನ್ ಎ ಇಕ್ವೇಷನ್. ಅರ್ಥ ಆಯ್ತಾ? ಸೊ ನೆಗೆಟಿವ್ ಸೈನ್ ಎಲ್ಲೇ ಈಗ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವೇನು ಮಾಡ್ತೀವಿ, ಎಲೆಕ್ಟ್ರಾನ್ ಹ್ಯಾಸ್ ಎ ಪರ್ಟಿಕ್ಯುಲರ್, ನಾವು ಯಾವುದೇ ಒಂದು ಎಲೆಕ್ಟ್ರಾನ್ ಸಿಗ್ನಿಫಿಕೆನ್ಸ್ ನಾವು ಸ್ಟಡಿ ಮಾಡಬೇಕಾದ್ರೆ ಅದು ನೆಗೆಟಿವ್ ಆಗಿ ತಗೋತೀವಿ ಅನ್ನೋದಕ್ಕೆ ಇದು. ಅರ್ಥ ಆಯ್ತಾ? ಸೊ ಇದು ಮತ್ತೆ ಹೊಳ್ಳಿ ಇದ್ರದ್ದು ಎನರ್ಜಿ ಬೈಂಡಿಂಗ್ ಎದ್ರ ಜೊತೆ ಬಾಯಿಂಡ್ ಆಗಿದೆ ಅಂದರೆ ನ್ಯೂಕ್ಲಿಯಸ್ ಜೊತೆ ಬಾಯಿಂಡ್ ಆಗಿದೆ ಅನ್ನೋದಕ್ಕೋಸ್ಕರ ವಿ ಕನ್ಸಿಡರ್ ಇಟ್ ಆ್ಯಸ್ ಅ ನೆಗೆಟಿವ್ ಸೈನ್ ಆಫ್ ಅ ಇಕ್ವೇಷನ್. ಓಕೆ, ಬನ್ನಿ ಹಾಗಾದರೆ ಇವಾಗ ವಿ ಡಿಸ್ಕಸ್ explanation for the line spectrum of hydrogen. Line spectrum of hydrogen ಬಗ್ಗೆ ನೋಡೋಣ. ಸೊ ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲನೇಷನ್ ಫಾರ್ ಲೈನ್ ಸ್ಪೆಕ್ಟ್ರಮ್. explanation for line spectrum of hydrogen. Explanation for line spectrum of hydrogen. Okay, so according to Bohr's atomic model, the radiation absorbed by the electron, radiation absorbed ಮಾಡೋದ್ರಿಂದ ಏನಾಗ್ತದೆ, ಎಲೆಕ್ಟ್ರಾನ್ will move from lower energy state to higher energy state. ಅದು ಹೈಯರ್ ಎನರ್ಜಿ ಸ್ಟೇಟಿಗೆ ರೀಚ್ ಆದ ಕೂಡಲೇ ಇಟ್ ಎಮಿಟ್ ದ ರೇಡಿಯೇಷನ್ ಟು ಕಮ್ ಬ್ಯಾಕ್ ಫ್ರಮ್ ಹೈಯರ್ ಎನರ್ಜಿ ಸ್ಟೇಟ್ ಟು ಲೋವರ್ ಎನರ್ಜಿ ಸ್ಟೇಟ್. ಕರೆಕ್ಟಾ? ದಿಸ್ ಮೀನ್ಸ್ ದೇರ್ ಇಸ್ ಎ ಎನರ್ಜಿ ಗ್ಯಾಪ್ ಬಿಟ್ವೀನ್ ದ ಟು ಆರ್ಬಿಟಲ್ಸ್. ಅರ್ಥ ಆಗ್ಲತ್ತ ಹೇಳಿದೆ. ಇದರ ಅರ್ಥ ಏನಂದರೆ, ಈಗ ಇಲ್ಲಿಂದ ಇಲ್ಲಿವರೆಗೆ ಹೋಗಿದೆ ಒಂದು ಎಲೆಕ್ಟ್ರಾನು, ಇಲ್ಲಿತ್ತು, ಇಲ್ಲಿಂದ ಇಲ್ಲಿವರೆಗೆ ಬಂತು. ಅದೇ ರೀತಿ ಹೊಳ್ಳಿ ಈ ಎಲೆಕ್ಟ್ರಾನ್ ಇಲ್ಲಿಂದ ಮತ್ತೆ ಇಲ್ಲಿವರೆಗೆ ಬರಬೇಕಾದ್ರೆ ಏನು ಮಾಡ್ತದೆ, ಎನರ್ಜಿ ಹೊರಗೆ ಹಾಕ್ತದೆ. ಹಾಗಾದರೆ ಇಲ್ಲಿದ್ದಾಗ ಒಂದು ಎನರ್ಜಿ ಇತ್ತು, ಇಲ್ಲಿದ್ದಾಗ ಒಂದು ಎನರ್ಜಿ ಬಂತು. ಇವೆರಡರ ಮಧ್ಯೆ ಇರುವಂಥ ಎನರ್ಜಿ ಗ್ಯಾಪಿಗೆ ನಾವೇನಂತ ಕರಿತೀವಿ, ಡೆಲ್ಟಾ ಇ ಅಂತ ಕರಿತೀವಿ.
ಏನಂತ ಕರಿತೀವಿ? ಡೆಲ್ಟಾ ಇ. ಸೊ ಅದನ್ನೇ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಎನರ್ಜಿ ಗ್ಯಾಪ್ ಎಷ್ಟಿದೆ ಅನ್ನೋದನ್ನು ನಾವು ಕಂಡು ಹಿಡಿದು ಅದರಲ್ಲಿ ನಾವು ಎನರ್ಜಿ ಮುಖಾಂತರ ಬಳಸ್ಕೊಂಡು ಆ ಎನರ್ಜಿ ಫ್ರೀಕ್ವೆನ್ಸಿ ಜೊತೆ ಅಸೋಸಿಯೇಟ್ ಆಗಿರೋದು ನಮ್ಗೆ ಗೊತ್ತು. ಆ ಮುಖಾಂತರ ನಾವು ಫ್ರೀಕ್ವೆನ್ಸಿನೂ ಕಂಡು ಹಿಡಿತೀವಿ. ಒಂದು ವೇಳೆ ಫ್ರೀಕ್ವೆನ್ಸಿ ಸಿಕ್ಕರೆ ನಮಗೇನು ಸಿಗ್ತದೆ? ವೇವ್ ಲೆಂತು ಸಿಗ್ತದೆ, ಹೌದಾ? ಸೊ ಫ್ರೀಕ್ವೆನ್ಸಿ ಸಿಕ್ಕಿದ ಕೂಡಲೇ ವೇವ್ ಲೆಂತ್ ಸಿಗೋದೇನು ದೊಡ್ಡ ಕಷ್ಟ ಅಲ್ಲ. ಹಾಗಾಗಿ ನಾವಿಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಎನರ್ಜಿ ಕಂಡು ಹಿಡಿದ್ಬಿಟ್ಟು ಫ್ರೀಕ್ವೆನ್ಸಿ ಕಂಡು ಹಿಡಿದ್ಬಿಟ್ಟು ಮತ್ತು ವೇವ್ ನಂಬರು ಕೂಡ ಕಂಡು ಹಿಡಿತೀವಿ. ಸರಿನಾ? ಸರಿ, ಬನ್ನಿ ಹಾಗಾದರೆ ನೋಡೋಣ. ಮೊದಲನೇದಾಗಿ ನಾನೇನಂತ ಬರಿಬೋದು ಇಲ್ಲಿ? ಅಕಾರ್ಡಿಂಗ್ ಟು ಬೋರ್ ಮಾಡೆಲ್, according to Bohr model of hydrogen atom, when an electron absorb energy, it move from lower energy state to higher energy state, while returning from that position, it will release radiation. Okay, it will release energy anta bareri, energy in the form of radiation. Correct? This energy gap between two stationary state will be ಎಷ್ಟಿದೆ? that will be delta E is equal to H2 minus H1. ಕರೆಕ್ಟ? ಬಟ್ ನಮಗೆ ಗೊತ್ತು E1 ಅಂತ ಅದಕ್ಕೆ ಕರಿತೀವಿ ಮೈನಸ್ ಆರ್ ಎಚ್ ಡಿವೈಡೆಡ್ ಬೈ N1 ಸ್ಕ್ವೇರ್. ಸರ್, ಅದು ಮೈನಸ್ ಆರ್ ಎಚ್ ಡಿವೈಡೆಡ್ ಬೈ N1 ಸ್ಕ್ವೇರ್ ಅಂದ್ರೇನು? ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ಎ ಆರ್ಬಿಟಲ್ ಅಕಾರ್ಡಿಂಗ್ ಟು ಬೋರ್ಸ್ ಅಟಾಮಿಕ್ ಮಾಡೆಲ್. ಅದೇ ರೀತಿ E2 ಅಂದರೆ ಎಷ್ಟು? ಮೈನಸ್ ಆರ್ ಎಚ್ ಡಿವೈಡೆಡ್ ಬೈ N2 ಸ್ಕ್ವೇರ್. ಕರೆಕ್ಟಾ? ಎರಡು ಇದರಲ್ಲಿ ಹಾಕ್ಬಿಟ್ರಿ. ಡೆಲ್ಟಾ ಇ ಇಸ್ ಈಕ್ವಲ್ ಟು ಆರ್ ಎಚ್ ಒನ್ ಡಿವೈಡೆಡ್ ಬೈ N1 ಸ್ಕ್ವೇರ್ ಮೈನಸ್ ಒನ್ ಡಿವೈಡೆಡ್ ಬೈ N2 ಸ್ಕ್ವೇರ್ ಬರುತ್ತೆ. ಓಕೆ, ಸೊ ದೇರ್ ಆಫ್ಟರ್ವರ್ಡ್ಸ್ ವಾಟ್ ವಿ ಫೌಂಡ್ that the R value delta E is equal to RH value ಅಂದರೆ ಎಷ್ಟದ? 2.18 into 10 to the power minus 18 into 1 divided by N1 square minus 1 divided by N2 square. Correct? So this is the energy of a energy gap between the two stationary state. So now frequency control, the frequency associated with absorption and emission. The frequency ಏನಂತ ಕರಿತೀವಿ? ನೀವು ಅಂತ ಕರಿತೀವಿ. associated with absorption and emission of the ಫೋಟಾನು ಎಷ್ಟು ಅಬ್ಸಾರ್ಬ್ ಮಾಡ್ಬೋದು ಅಷ್ಟು ಎಮಿಷನ್ ಮಾಡ್ಬೋದು. ಎರಡು ಸ್ಟೇಷನರಿ ಸ್ಟೇಟಲ್ಲಿದ್ದಾಗ
of a photon is given by ಇದನ್ನು ಹೇಗೆ ಕಂಡುಹಿಡಿತೀರಿ? ಭಾಳ ಸಿಂಪಲ್ ಆಗಿದೆ, ನಮಗೆ ಗೊತ್ತು. ಡೆಲ್ಟಾ ಇ ಇಸ್ ಈಕ್ವಲ್ ಟು ಹೆಚ್ ನ್ಯೂ. ನನಗೆ ಬೇಕೇನು? ನ್ಯೂ ಬೇಕು. ನ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಇ ಡಿವೈಡೆಡ್ ಬೈ ಹೆಚ್ ಆಗ್ತದೆ. ಡೆಲ್ಟಾ ಇ ವ್ಯಾಲ್ಯೂ ಅಂತ ಮೇಲ್ಗಡೆ ಇದೆ. ಸೊ ಪುಟ್ ದ ಡೆಲ್ಟಾ ಇ ವ್ಯಾಲ್ಯೂ. ಸೊ ನ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಇ ವ್ಯಾಲ್ಯೂ ಎಷ್ಟು ಬಂದಿದ್ದೀರಿ? ಡೆಲ್ಟಾ ಇ ವ್ಯಾಲ್ಯೂ ಬಂದು ಆರ್ ಹೆಚ್ ಡಿವೈಡೆಡ್ ಬೈ ಹೆಚ್ ಇಂಟು 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್. ಓಕೆನಾ? ಇಷ್ಟು ಬಂದಿದೆ. ಸೊ ನಾವು ವಾಟ್ ವಿ ಡೂ, ಆರ್ ಹೆಚ್ ವ್ಯಾಲ್ಯೂ 2.18 divided by 10 to the power minus 18 divided by Planck's is to 6.626 into 10 to the power minus 34. So ಅದೇ ರೀತಿ as it is 1/n1 square minus 1/n2 square. So soon after calculating, what we got, nu is equal to 3.29 into 10 to the power 15 1/n1 square minus 1/n2 square. ಈ ರೀತಿ ಮಾಡಿ ನಾವೇನು ಕಂಡುಹಿಡಿತೀವಿ ಅಂದರೆ ಅದರದ್ದು ನ್ಯೂ ವ್ಯಾಲ್ಯೂ ಕಂಡುಹಿಡಿತೀವಿ. ಓಕೆನಾ? ಸೊ ದಿಸ್ ಈಸ್ ಹೌ ವಿ ಡಿಸ್ಕಸ್ಡ್ ಅಬೌಟ್ ದ ಕ್ಯಾಲ್ಕುಲೇಷನ್ ಫಾರ್ ಎನರ್ಜಿ ಆ್ಯಂಡ್ ನ್ಯೂ. ಎನರ್ಜಿ ಗೊತ್ತು, ನ್ಯೂ ವ್ಯಾಲ್ಯೂ ಗೊತ್ತು ಅಂದರೆ ಅಗೇನ್ ನಾವು ವೇವ್ ನಂಬರ್ ಕಂಡುಹಿಡಿಬೋದು. ಕರೆಕ್ಟಾ? ಸೊ ಹೌ ಡು ಯು ಫೈಂಡ್ ಔಟ್ ದ ವೇವ್ ನಂಬರ್? 1/λ is equal to ನ್ಯೂ ಬಾರ್. ಓಕೆನಾ? So already we know the relationship between 1/λ. 1/λ, okay, 1/λ is equal to c. c ಅಂದರೆ ಏನು? c is nothing but whatever light speed. Put those value, we'll get the next thing. ಏನು ಕಂಡುಹಿಡಿಬೋದು? ವೇವ್ ನಂಬರ್ ಅಸೋಸಿಯೇಟೆಡ್ ವಿತ್ ದ ಫೋಟಾನ್ ನೋಡೋಣ. So wave number, how do you find out the wave number? So wave number ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಿ ಇದ್ರಾಗ? ಅಗೇನ್ ನ್ಯೂ ಬಾರ್ ಇಸ್ ಈಕ್ವಲ್ ಟು 1/λ ಬರ್ಕೋತೀವಿ. ಕರೆಕ್ಟಾ? ಸೊ 1/λ, how do you write? ನ್ಯೂ ಬೈ ಸಿ. ಕರೆಕ್ಟಾ? ಸೊ ಇದು ಆದಮೇಲೆ ನಮಗೆ ಆಲ್ರೆಡಿ ಮೇಲ್ಗಡೆ ಗೊತ್ತು ನ್ಯೂ ವ್ಯಾಲ್ಯೂ ಅಂದರೆ ಏನಂತ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ನ್ಯೂ? ಈಗ ಹೇಳಿದ್ನಲ್ಲ. ಸೊ ನ್ಯೂ ಇಸ್ ಈಕ್ವಲ್ ಟು ಆರ್ ಹೆಚ್ ಡಿವೈಡ್ ಬೈ ಹೆಚ್. ಕರೆಕ್ಟಾ? ಸೊ ಪುಟ್ ದಿಸ್ ವ್ಯಾಲ್ಯೂ ಹಿಯರ್. ಸೊ ಏನಾಗುತ್ತೆ, ನಾವು ಹೇಗೆ ಬರ್ಕೋಬೋದಪ್ಪ ಅಂದರೆ ನ್ಯೂ ಬಾರ್ ಇಸ್ ಈಕ್ವಲ್ ಟು our new formula will be RH divided by H into C. Correct? And as it is ನಮ್ಮದು ವ್ಯಾಲ್ಯೂ ಮತ್ತೆ ಎಷ್ಟು ಬರುತ್ತೆ? ಇಲ್ಲಿ H ಜೊತೆ ಇನ್ನೊಂದು ಇದು ಇತ್ತು, ಏನಿತ್ತು? 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್ ಅದು ಇದ್ದೇ ಇರುತ್ತೆ. ಅದನ್ನು ಇಲ್ಲಿ ಹೀಗೆ ಬರೆದ್ಬಿಡೋಣ, 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್. ಸೊ ಪುಟ್ ಆಲ್ ದ ವ್ಯಾಲ್ಯೂ. ರೆವರ್ ವ್ಯಾಲ್ಯೂ ಎಷ್ಟು ಬಂತು? ಅಗೇನ್ ಮೇಲ್ಗಡೆ ಅದು ಡೈರೆಕ್ಟ್ ವ್ಯಾಲ್ಯೂ ಹಾಕಿದ್ರೂ ಬರುತ್ತೆ, ಅಥವಾ ಇಟ್ ಲೆಫ್ಟ್ ಟು ಯು. ಸೊ ಐ ವಿಲ್ ಪುಟ್ ದ ಡೈರೆಕ್ಟ್ ವ್ಯಾಲ್ಯೂ ಆಫ್ ದ ಅಬೋ ಇಕ್ವೇಷನ್. 3.29 into 10 to the power 15 divided by 3 into 10 to the power 8 into 1/n1 square minus 1/n2 square. Soon after doing all these things, you will get the answer. It is around 109,677 into 1/n1 square minus 1/n2 square. ಸೊ ಈ ರೀತಿಯಾಗಿ ನೀವು ವೇವ್ ನಂಬರನ್ನು ಕಂಡುಹಿಡಿತೀರಿ. and this value is in the terms of per centimeter. Okay, so this is how we can able to find the wave number, frequency and energy which are associated with the absorption and irradiation of a particular photon. Understood?
So this is all about what? The Bohr's atomic model. There are limitations ಇದೆ, Bohr's atomic limitations ಇದೆ. Just I will write here 2 to 3 limitations ನಿಮಗೆ ಗೊತ್ತಿರಲಿ ಅಂತ. Bohr atomic model could explain the stability of hydrogen atoms ಅಥವಾ ಲೈಕ್ ಹೈಡ್ರೋಜನ್ ಅಟಮ್ಸ್. ಅದು ಬಿಟ್ಟು ಬೇರೆ ಅಟಮ್ಸ್ಗಳನ್ನೋದು ಹೇಳಿಕೆ ಆಗಲ್ಲ. ಅರ್ಥ ಆಯ್ತಾ? ಸೆಕೆಂಡ್ ಪಾಯಿಂಟ್ ಬಂದು ಇಟ್ ಡಿಡ್ ನಾಟ್ ಕನ್ಸಿಡರ್ ದ ವೇವ್ ಆಸ್ ಎ ಕ್ಯಾರೆಕ್ಟರ್ ಆಫ್ ಅ ಮ್ಯಾಟರ್. ಓಕೆ, ಅದೇ ರೀತಿ ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ಅಬೌಟ್ ದ ಎಬಿಲಿಟಿ ಆಫ್ ಎನ್ ಆಟಮ್ ಟು ಫಾರ್ಮ್ ಮಾಲಿಕ್ಯುಲರ್ ಬಾಂಡ್ಸ್, ಮಾಲಿಕ್ಯೂಲ್ಸ್ ವಿತ್ ಕೆಮಿಕಲ್ ಬಾಂಡ್ಸ್. ಹೇಗೆ ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಮಾಡಿದೆ ಅನ್ನೋದು ಎಕ್ಸ್ಪ್ಲೇಷನ್ ಮಾಡೋಕ್ಕೆ ಕೊಡಲಿಲ್ಲ. ಆ್ಯಂಡ್ ಇಟ್ ಡು ನಾಟ್ ಎಕ್ಸ್ಪ್ಲೇನ್ ಅಬೌಟ್ ದ ಸ್ಟಾರ್ಕ್ ಎಫೆಕ್ಟ್ ಆ್ಯಂಡ್ ಝೀಮನ್ ಎಫೆಕ್ಟ್ಸ್. ಓಕೆನಾ? ಅಂದರೆ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತದೆ ಅಂತ ಅವರು ಹೇಳಲಿಲ್ಲ. ಯಾರು? ನಮ್ಮ ಬೋರ್ ಬಂದು ಈ ಕುಡ್ ನಾಟ್ ಎಕ್ಸ್ಪ್ಲೇನ್ ಅಬೌಟ್ ದ ಸ್ಪೆಕ್ಟ್ರಮ್ ಆಫ್ ಆಟಮ್ಸ್ ಆಫ್ ಯಾವ ಬೇರೆ ಬೇರೆ ಐಟಮ್ಸ್ಗಳ ಬಗ್ಗೆ ಹೇಳಿಲ್ಲ, ಬರೀ ಒಂದು ಹೈಡ್ರೋಜನ್ ಒಂದೇ ಹೇಳ್ದ. ಅದಕ್ಕಾಗಿ ದೀಸ್ ಆರ್ ದ ಸಮ್ ಲಿಮಿಟೇಷನ್ಸ್ ಇದೆ. ಅಂದರೆ ಅಲ್ಲಿ ಇದು ಹೈಡ್ರೋಜನ್ ಬೋರಲ್ಲ ಅಟಾಮಿಕ್ ಮಾಡಲು ಏನಾಗಲ್ಲ, ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಸೊ ಇವಕ್ಕೆ ನಾವೇನಂತ ಕರಿತೀವಿ? ಲಿಮಿಟೇಷನ್ಸ್ ಅಂತ ಕರಿತೀವಿ. ಸೊ ಐ ವಿಲ್ ರೈಟ್ ಒನ್ ಬೈ ಒನ್ ಇಯರ್ ಲಿಮಿಟೇಷನ್. ಸೊ ಲಿಮಿಟೇಷನ್ಸಲ್ಲಿ ಏನಾಗುತ್ತೆ ಅಂದರೆ Bohr atomic model fail to explain one by one ಬರ್ಕೊಂತ ಹೋಗೋಣ. explain spectrum of other atoms. ಓಕೆ, ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಲಿಲ್ಲ. ಸೆಕೆಂಡ್, it was unable to explain splitting of spectral lines in magnetic and electric field. ಮೂರನೇದು ಬಂದು it could not explain the chemical bonds, formation of chemical bond. Formation of molecules by chemical bonding. ಹೌದಾ? ಅದೇ ಮತ್ತು ಭಾಳಷ್ಟು ಇದ್ದಾವೆ. ಸೊ ಸಣ್ಣ ಸಣ್ಣ ನಿಮ್ಗೆ ಗೊತ್ತಿರಲಿ ಅಂತ these three are enough for you. Okay, so this is all about the limitations of Bohr atomic model. So from the next class we will discuss about the some of the problems which are associated with the Bohr's atomic model, and we will go through the dual behavior of a matter using de Broglie's equation, Heisenberg uncertainty principle, and we also go through the quantum mechanical model of atoms. Okay, so quantum mechanical model 4 different types of atoms ಇದೆ. ಅವು ಎಸ್ ಮತ್ತು ಅದಾದ ಕೂಡಲೇ ಎಂಡ್ ಪಾರ್ಟ್ ಅನ್ನಂಗೆ ಆಯಿತು ಈ ಚಾಪ್ಟರ್ದು. ದೆನ್ we will discuss about the different types of orbitals, d, f, s, p ಇವೆಲ್ಲ ಡಿಸ್ಕಸ್ ಮಾಡ್ತೀವಿ. ರೂಲ್ಸ್ ಫಾರ್ ಫಿಲ್ಲಿಂಗ್ ದ ಎಲೆಕ್ಟ್ರಾನ್ಸ್ ಯೂಸಿಂಗ್ Pauli's Hund's rule, what is the electronic configuration, all the stuffs we have to discuss. Hopefully we will finish this chapter within 3 classes. Okay, ಇಲ್ಲಿವರೆಗೆ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ನೀವೇನು ಮಾಡಿರಿ, ಕಾಮೆಂಟ್ ಮಾಡಿ ಕೇಳ್ಬೋದು. ಓಕೆ.
Thank you.